ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಇನ್ ಇಂಡಿಯಾ 2026 2026ರಲ್ಲಿ ಘಟಿಸಿದಂತಹ ಭಾರತದ ಪ್ರಮುಖ ಮೊದಲುಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ಸಂಪೂರ್ಣ ವಿವರವನ್ನ ನೀಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಭಾರತದ ಮೊದಲ ಮ್ಯೂಸಿಕಲ್ ರೋಡ್, ಫಸ್ಟ್ ಮ್ಯೂಸಿಕಲ್ ರೋಡ್ ಇನ್ ಇಂಡಿಯಾ ಯಾವ ನಗರದಲ್ಲಿ, ಯಾವ ಸಿಟಿಯಲ್ಲಿ ಉದ್ಘಾಟಿಸಲಾಯಿತು? ಸರಿ ಉತ್ತರ ಆಪ್ಷನ್ ಎ, ಮುಂಬೈನಲ್ಲಿ ಉದ್ಘಾಟಿಸಲಾಯಿತು. ಭಾರತದ ಮೊದಲ ಮ್ಯೂಸಿಕಲ್ ರೋಡ್ ಇದು. ಏನಿದು ಮ್ಯೂಸಿಕಲ್ ರೋಡ್ ಅಂತ ಕೇಳಿದ್ರೆ, ಈ ಒಂದು ಮುಂಬೈನ ಈ ಒಂದು ವಿಶೇಷವಾದ ರಸ್ತೆಯಲ್ಲಿ ವಿಶೇಷ ರಂಬಲ್ ಸ್ಟ್ರಿಪ್ಸ್ ಅನ್ನು ಹಾಕಿಸಲಾಗಿದೆ. ಸ್ಪೆಷಲ್ ರಂಬಲ್ ಸ್ಟ್ರಿಪ್ಸ್. ಈ ವಿಶೇಷವಾದ ರಂಬಲ್ ಸ್ಟ್ರಿಪ್ ಅನ್ನ ಈ ಒಂದು ಮುಂಬೈನ ಈ ರಸ್ತೆಯಲ್ಲಿ ಹಾಕಲಾಗಿದೆ. ಈ ರಸ್ತೆಯಲ್ಲಿ ಈ ರಂಬಲ್ ಸ್ಟ್ರಿಪ್ ಮೇಲೆ ಯಾವುದೇ ವಾಹನಗಳು 60ರಿಂದ 80 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿದಾಗ, 60 to 80 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿದಾಗ ಒಂದು ಸಾಂಗ್ ಪ್ಲೇ ಆಗುತ್ತೆ, ಒಂದು ಮ್ಯೂಸಿಕ್ ಪ್ಲೇ ಆಗುತ್ತೆ. ಆ ಮ್ಯೂಸಿಕ್ ಯಾವುದು ಕೇಳಿದ್ರೆ ಸ್ಲಮ್ ಡಾಗ್ ಮಿಲೇನಿಯರ್ ಮೂವಿಯ ಜೈ ಹೋ ಎನ್ನುವಂಥ ಸಾಂಗ್. ಜೈ ಹೋ ಸಾಂಗ್ ಆಟೋಮೆಟಿಕಲಿ ಪ್ಲೇ ಆಗುತ್ತೆ. ಸೊ ಇದು ಭಾರತದ ಮೊದಲ ಮ್ಯೂಸಿಕಲ್ ರೋಡ್. ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಭಾರತದ ಮೊದಲ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ATM, LPG ATM, ಭಾರತದ ಮೊದಲ LPG ATM. ನಾವು ಯಾವ ರೀತಿ ATM ಅಲ್ಲಿ ಕಾರ್ಡನ್ನು ಹಾಕಿ ಅಮೌಂಟನ್ನು ತಗೊಳ್ತೀವಿ, ಅದೇ ರೀತಿ ಇಲ್ಲಿ ATM ಅಲ್ಲಿ ಕಾರ್ಡನ್ನು ಹಾಕಿ ATM ಅಲ್ಲಿ ಏನು ಗ್ಯಾಸನ್ನು ಫಿಲ್ ಮಾಡಿಕೊಳ್ಳುವಂಥದ್ದು. ಸೊ ಯಾವ ನಗರದಲ್ಲಿ ಫಸ್ಟ್ ಟೈಮ್ ಇದನ್ನ ಲಾಂಚ್ ಮಾಡಲಾಯಿತು ಕೇಳಿದ್ರೆ ಗುರುಗ್ರಾಮದಲ್ಲಿ. ಯಾವ ರಾಜ್ಯದಲ್ಲಿ ಬರುತ್ತಿದ್ದು? ಹರಿಯಾಣದಲ್ಲಿ ಬರುತ್ತೆ. ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ LPG ವೆಂಡಿಂಗ್ ಮಿಷನ್ ಅನ್ನ ಹಾಕಲಾಗಿದೆ. LPG ವೆಂಡಿಂಗ್ ATM, ವೆಂಡಿಂಗ್ ಮಿಷನ್ ಹಾಕಲಾಗಿದೆ. ಸೊ ನೋಡಿ, ಈ ಒಂದು LPG ATM ನ ವಿಶೇಷತೆ ಏನಂತ ಕೇಳಿದ್ರೆ, ಪ್ರತಿಯೊಬ್ಬ ಗ್ರಾಹಕರು 2 ರಿಂದ 3 ನಿಮಿಷದ ಒಳಗೆ, 2 ರಿಂದ 3 ನಿಮಿಷದ ಒಳಗೆ LPG ಫಿಲ್ ಮಾಡ್ಕೊಳ್ಬಹುದಾಗಿದೆ. ಅವರು ತಂದಿರುವಂತಹ LPGಯನ್ನು ಕೇವಲ 2 ರಿಂದ 3 ನಿಮಿಷದ ಒಳಗೆ ಫಿಲ್ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದ ವ್ಯವಸ್ಥೆ ಇದು. ಗುರುಗ್ರಾಮದಲ್ಲಿ ಇದನ್ನು ಲಾಂಚ್ ಮಾಡಲಾಯಿತು. ಇಚ್ಛಾಮರಣಕ್ಕೆ ಸುಪ್ರೀಂ ಕೋರ್ಟ್ನಿಂದ ಅನುಮತಿ ಪಡೆದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಹರೀಶ್ ರಾಣಾ. ಹರೀಶ್ ರಾಣಾ ಕಳೆದ 13 ವರ್ಷದಿಂದ ಕೋಮಾದಲ್ಲಿ ಇರ್ತಾರೆ. 13 ವರ್ಷದಿಂದ ಕೋಮಾದಲ್ಲಿ ಇರ್ತಾರೆ. ಸೊ ಇವರಿಗೆ ಸುಪ್ರೀಂ ಕೋರ್ಟ್ ಇಚ್ಛಾಮರಣಕ್ಕೆ ಅನುಮತಿಯನ್ನು ಕೊಡ್ತು. ಇವರಿಗೆ ಎಷ್ಟು ವರ್ಷ ಕೇಳಿದ್ರೆ, ಇವರಿಗೆ 31 ವರ್ಷದ ವ್ಯಕ್ತಿ. ಇವರು 31 ವರ್ಷದ ಹರೀಶ್ ರಾಣಾ ಕಳೆದ 13 ವರ್ಷದಿಂದ ಕೋಮಾದಲ್ಲಿರ್ತಾರೆ. ಸುಪ್ರೀಂ ಕೋರ್ಟ್ 2018ರ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ, ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್, ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರ ಈ ಪ್ರಕರಣದಲ್ಲಿ ಇಚ್ಛಾಮರಣವನ್ನು ಅವಕಾಶ ಕೊಡ್ತು. ಏನು ಹೇಳುತ್ತೆ ಕೇಳಿದ್ರೆ, ಇದು ರೈಟ್ ಟು ಡೆತ್ ಆಫ್ ಡಿಗ್ನಿಟಿ, ರೈಟ್ ಟು ಡೆತ್ ವಿತ್ ಡಿಗ್ನಿಟಿ, ಅಂದರೆ ಗೌರವದಿಂದ ಮರಣ ಹೊಂದುವಂಥ ಒಂದು ವಿಶೇಷ ವಿಚಾರದ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ 2018ರ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ 31 ವರ್ಷದ ಹರೀಶ್ ರಾಣಾ ಅವರಿಗೆ ಇಚ್ಛಾಮರಣಕ್ಕೆ ಅನುಮತಿಯನ್ನು ಕೊಡ್ತು. ಭಾರತದಲ್ಲಿ ಈ ಒಂದು ಅನುಮತಿಯನ್ನು ಪಡೆದ ಮೊದಲ ಭಾರತೀಯ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಯಾವ ರಾಜ್ಯ ಸರ್ಕಾರವು ಭಾರತದ ಮೊದಲ ಸೀನಿಯರ್ ಸಿಟಿಸನ್ ಬಜೆಟ್, ವಿಶೇಷವಾಗಿ ಹಿರಿಯ ನಾಗರಿಕರ ಬಜೆಟ್ ಅನ್ನು ಮಂಡನೆ ಮಾಡಿತು? ಹಿರಿಯ ನಾಗರಿಕರಿಗಾಗಿಯೇ ವಿಶೇಷ ಬಜೆಟ್. ಭಾರತದಲ್ಲಿ, ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು ಇದ್ದಾಗ ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರಲ್ಲ, ಆ ರೀತಿ ಈ ರಾಜ್ಯ ಸೀನಿಯರ್ ಸಿಟಿಸನ್ ಬಜೆಟ್ ಅನ್ನು ಮಂಡನೆ ಮಾಡಿತು. ಸೊ ಯಾವ ರಾಜ್ಯ ಕೇಳಿದ್ರೆ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ, ಕೋಆಪರೇಟಿವ್ ಟ್ಯಾಕ್ಸಿ ಸರ್ವಿಸ್ ಹೆಸರು ಭಾರತ ಟ್ಯಾಕ್ಸಿ ಅಂತೇಳಿ.
ನೋಟ್ ಮಾಡ್ಕೊಳ್ಳಿ. ಭಾರತದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆಯ ಹೆಸರು ಏನು ಕೇಳಿದ್ರೆ ನೆನಪಿರ್ಲಿ, ಹೆಸರು ಭಾರತ್ ಟ್ಯಾಕ್ಸಿ ಅಂತೇಳಿ. ಸೊ ಇದನ್ನು ಎಲ್ಲಿ ಉದ್ಘಾಟಿಸಲಾಯಿತು ಕೇಳಿದ್ರೆ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಇದರ ಉದ್ದೇಶ ಏನು ಕೇಳಿದ್ರೆ ಇದೊಂದು ವಿಷನ್ ಅನ್ನ ಇಟ್ಕೊಂಡು ಇದನ್ನ ಉದ್ಘಾಟನೆ ಮಾಡಲಾಯಿತು. ಇದನ್ನ ಒಂದು ಉದ್ದೇಶದಿಂದ ಉದ್ಘಾಟನೆ ಮಾಡಲಾಯಿತು. ವಿಷನ್ ಏನು ಕೇಳಿದ್ರೆ ಸಹಕಾರದಿಂದ ಸಮೃದ್ಧಿ ಅಂತೇಳಿ, ಸಹಕಾರದಿಂದ ಸಮೃದ್ಧಿ ಎನ್ನುವಂತಹ ವಿಷನ್ ಇಟ್ಕೊಂಡು ಇದನ್ನ ಉದ್ಘಾಟನೆ ಮಾಡಲಾಯಿತು. ಇದು ಸಾರಥಿ ಎನ್ನುವಂತಹ ಒಂದು ವಿಶೇಷ ನೇಮ್ ಕೂಡ ಇದೆ ಇದಕ್ಕೆ. ಸಾರಥಿ ಎನ್ನುವಂತಹ ಭಾರತ್ ಟ್ಯಾಕ್ಸಿ ಆಗಿದೆ ಇದು. ಇಲ್ಲಿ ಎಲ್ಲೆಲ್ಲಿ ಇದನ್ನ ಜಾರಿಗೆ ತರಲಾಯಿತು ಈ ಟ್ಯಾಕ್ಸಿ ಸೇವೆ ಕೇಳಿದ್ರೆ ದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಯಿತು. ದೆಹಲಿ ಮತ್ತು ಗುಜರಾತ್ ಅಲ್ಲಿ ಇದರ ಸೇವೆ ಲಭ್ಯವಿದೆ. ದೆಹಲಿ ಮತ್ತು ಗುಜರಾತ್ನಲ್ಲಿ ಈ ಸಹಕಾರಿ ಟ್ಯಾಕ್ಸಿ ಸೇವೆಯ ಲಭ್ಯತೆ ದೊರೆಯುತ್ತೆ. ಅಡ್ವಾನ್ಸ್ಡ್ ಆಂಟಿ ಡ್ರೋನ್ ಸಿಸ್ಟಮ್ ಸೆಕ್ಯೂರಿಟಿ ಸಿಸ್ಟಮ್ ಹೊಂದಿದ ಭಾರತದ ಮೊದಲ ಬಂದರು ಯಾವುದು? ಸರಿ ಉತ್ತರ ಆಪ್ಷನ್ ಡಿ, ವಿ.ಎ. ಚಿದಂಬರನಾರ್ ಬಂದರು. ಸೊ ವಿ.ಒ. ಚಿದಂಬರನಾರ್ ಬಂದರು. ಸೊ ಇದೊಂದು ವಿಶೇಷವಾದ ರೇಡಿಯೋ ಫ್ರೀಕ್ವೆನ್ಸಿ ರೇಡಾರ್ ಅನ್ನು ಒಳಗೊಂಡಿದೆ. ರೇಡಿಯೋ ಫ್ರೀಕ್ವೆನ್ಸಿ ರಾಡಾರ್ನ ಒಳಗೊಂಡಿರುವಂಥದ್ದು. ಸೊ ಇದು ಆಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್, ಅಡ್ವಾನ್ಸ್ಡ್ ಆಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್ ಆಗಿದೆ. ಎಲ್ಲಿದೆ ಇದು? ವಿ.ಒ. ಚಿದಂಬರನಾರ್ ಬಂದರ್ನಲ್ಲಿ ಇರುವಂಥದ್ದು. ಯಾವ ರಾಜ್ಯದಲ್ಲಿ? ತಮಿಳುನಾಡು. ಭಾರತದ ಮೊದಲ ಎಐ ಇಂಪ್ಯಾಕ್ಟ್ ಸಮಿಟ್ 2026 ಎಲ್ಲಿ ಆಯೋಜಿಸಲಾಗಿತ್ತು ಅಥವಾ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ. ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಭಾರತದ ಮೊದಲ ಎಐ ಇಂಪ್ಯಾಕ್ಟ್ ಸಮಿಟ್ ಅನ್ನ ಉದ್ಘಾಟನೆ ಮಾಡಿದ್ರು. ಸೊ ಇದು ಭಾರತದಲ್ಲಿ ಮನವ್ ಎನ್ನುವಂತಹ ವಿಷನ್ ಅನ್ನ ಇಟ್ಕೊಂಡು, ಮನವ್ ಎನ್ನುವಂತಹ ಒಂದು ಫ್ರೇಮ್ ವರ್ಕ್ ಅನ್ನ ಇಟ್ಕೊಂಡು ಈ ಒಂದು ಸಮಿಟ್ ಅನ್ನ ಮಾಡಲಾಯಿತು. ಇದರ ಒಂದು ಆಧಾರ ಸ್ತಂಭಗಳ ಬಗ್ಗೆ ತುಂಬಾ ಚರ್ಚೆ ಬಂತು. ಆಧಾರ ಸ್ತಂಭಗಳು ಯಾವುದು ಅಂತ ಕೇಳಿದ್ರೆ, ಆಧಾರ ಸ್ತಂಭಗಳು ವಿಶೇಷವಾಗಿ ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್ ಅಂತೇಳಿ. ಪೀಪಲ್, ಪ್ಲಾನೆಟ್ ಅಂಡ್ ಪ್ರೋಗ್ರೆಸ್. ಸ್ನೇಹಿತರೆ, ಇಂಡಿಯಾ ಫಸ್ಟ್ ಎಐ ಇಂಪ್ಯಾಕ್ಟ್ ಸಮಿಟ್ 2026 ಬಗ್ಗೆ ಒಂದು ವಿಶೇಷವಾದ ವಿಡಿಯೋವನ್ನ, ಕಂಪ್ಲೀಟ್ ಮಾಹಿತಿ ಇರುವ ವಿಡಿಯೋವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಭ್ಯ ಇದೆ. ಆ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. 100% ದೃಷ್ಟಿಹೀನತೆ ಹೊಂದಿರುವ ಭಾರತದ ಮೊದಲ ಜಡ್ಜ್ ಆಗಿ ಆಯ್ಕೆಯಾದವರು ಯಾರು? 100% ವಿಜುವಲಿಟಿ ಪ್ರಾಬ್ಲಮ್ ಹೊಂದಿರುವಂತವರು ಭಾರತದ ಮೊದಲ ಜಡ್ಜ್ ಆಗಿ ಆಯ್ಕೆ ಆಗ್ತಾರೆ. ಅವರ ಹೆಸರೇನು ಕೇಳಿದ್ರೆ ಥಾನ್ಯಾ ನಾಥನ್ ಸಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ರಾಷ್ಟ್ರೀಯ ಗೋ ಸಂಸ್ಕೃತಿ ಸಂಗ್ರಹಾಲಯ ಎಲ್ಲಿ ಸ್ಥಾಪಿಸಲಾಗುವುದು? ಭಾರತದ ಮೊದಲ ರಾಷ್ಟ್ರೀಯ ಗೋವು ಸಂಸ್ಕೃತಿ ಸಂಗ್ರಹಾಲಯ ಸೊ ಎಲ್ಲಿ ಸ್ಥಾಪಿಸಲಾಗುತ್ತೆ ಕೇಳಿದ್ರೆ ಮಥುರಾದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಥುರಾ ಯಾವ ರಾಜ್ಯದಲ್ಲಿ ಇದೆ ಕೇಳಿದ್ರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ. ಉತ್ತರ ಪ್ರದೇಶ ರಾಜ್ಯದ ಮಥುರಾದಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಗೋ ಸಂಸ್ಕೃತಿ ಸಂಗ್ರಹಾಲಯವನ್ನ ಸ್ಥಾಪಿಸಲಾಗುತ್ತೆ. ಸೊ ಇದರ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಸ್ಥಾಪನೆ ಆಗುತ್ತೆ ಕೇಳಿದ್ರೆ ಪಂಡಿತ್ ದೀನ್ ದಯಾಳ್ ಪಶು ಚಿಕಿತ್ಸಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ. ಎಲ್ಲಿ? ಪಂಡಿತ್ ದೀನ್ ದಯಾಳ್ ಪಶು ಚಿಕಿತ್ಸಾ ಪಶು ಚಿಕಿತ್ಸಾ ವಿಜ್ಞಾನ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ. ಮಥುರಾದ ಪಂಡಿತ್ ದೀನ್ ದಯಾಳ ಪಶು ಚಿಕಿತ್ಸಾ ವಿಜ್ಞಾನ ಯೂನಿವರ್ಸಿಟಿಯಲ್ಲಿ ಭಾರತದ ಮೊದಲ ರಾಷ್ಟ್ರೀಯ ಗೋವು ಸಂಸ್ಕೃತಿ ಸಂಗ್ರಹಾಲಯವನ್ನ ಸ್ಥಾಪಿಸಲಾಗ್ತಾ ಇದೆ. ಭಾರತದ ಮೊದಲ ಅಂಡರ್ ವಾಟರ್ ಟ್ವಿನ್ ಟ್ಯೂಬ್ ರೋಡ್ ಅಂಡ್ ರೈಲ್ ಟನಲ್ ಯಾವ ನದಿಯಲ್ಲಿ ನಿರ್ಮಿಸಲಾಯಿತು? ಇದು ಭಾರತದ ಮೊದಲ ಅಂಡರ್ ವಾಟರ್ ಟ್ವಿನ್ ಟ್ಯೂಬ್ ರೋಡ್ ಅಂಡ್ ರೈಲ್ ಟನಲ್. ಸೊ ಇದು ಯಾವ ನದಿಯಲ್ಲಿ ನಿರ್ಮಿಸಲಾಯಿತು ಕೇಳಿದ್ರೆ ಬ್ರಹ್ಮಪುತ್ರ ನದಿಯಲ್ಲಿ ನಿರ್ಮಿಸಲಾಗುವುದು. ಅಂದ್ರೆ ಇದು ಕೆಲಸ ಪ್ರೋಗ್ರೆಸ್ ಅಲ್ಲಿದೆ. ಎಲ್ಲಿ ಕೇಳಿದ್ರೆ ಬ್ರಹ್ಮಪುತ್ರ ನದಿಯಲ್ಲಿ. ಭಾರತದ ಮೊದಲ ಭೀ ಕಾರಿಡಾರ್ ಅಭಿವೃದ್ಧಿ ಪಡಿಸಿದರು ಯಾರು? ಭೀ ಜೇನುನೊಣ ಅನ್ನುವಂತ ಅರ್ಥ. ಸೊ ಭೀ ಕಾರಿಡಾರ್ ಎಲ್ಲಿ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಕೇಳಿದ್ರೆ NHAI,
NHAI ಅಂದ್ರೇನು? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ NHAI ಏನು ಮಾಡಿದೆ ಅಂತ ಕೇಳಿದ್ರೆ ಭಾರತದ ಮೊದಲ ಬಿ ಕಾರಿಡಾರ್ನ ಡೆವಲಪ್ ಮಾಡಿದೆ. ಸೊ ಇದು ವಿಶೇಷವಾಗಿರುವಂಥ ಒಂದು ಕಾರಿಡಾರ್ ಆಗಿರುವಂಥದ್ದು. ಭಾರತದ ಮೊದಲ ಡಿಜಿಟಲ್ ಟ್ವಿನ್ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದವರು ಯಾರು? VOCP ಟ್ವಿನ್ ಪ್ಲಾಟ್ಫಾರ್ಮ್. ಇದು VOCP ಅಂದ್ರೆ ವಿವೋ ಚಿದಂಬರನಾರ್ ಬಂದರ್ನಲ್ಲಿ, ವಿವೋ ಚಿದಂಬರನಾರ್ ಪೋರ್ಟ್. ಇಲ್ಲಿ ಭಾರತದ ಮೊದಲ ಡಿಜಿಟಲ್ ಟ್ವಿನ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಲಾಯಿತು. ಸೊ ಇದರ ಮೊದಲ ಹೆಸರು, ಈ ಒಂದು ವಿವೋ ಚಿದಂಬರನಾರ್ ಬಂದರು ಇತ್ತಲ್ಲ, ಇದರ ಮೊದಲ ಹೆಸರು ಟ್ಯುಟಿಕೋರಿನ್ ಬಂದರು ಅಂತ ಇತ್ತು. ನೋಟ್ ಮಾಡ್ಕೊಳ್ಳಿ, ಟ್ಯುಟಿಕೋರಿನ್ ಬಂದರು. ಏನಿದು ಡಿಜಿಟಲ್ ಟ್ವಿನ್ ಪ್ಲಾಟ್ಫಾರ್ಮ್ ಅಂತ ಕೇಳಿದ್ರೆ, ಈ ಒಂದು ಬಂದರಿಗೆ ಬರುವಂತಹ ಮತ್ತು ಹೋಗುವಂತಹ ಆಮದು ಮತ್ತು ರಫ್ತು, ಈ ಉತ್ಪನ್ನಗಳ ವೈಜ್ಞಾನಿಕ ಒಂದು ಗಣನೆ ಮಾಡುವಂಥದ್ದು, ಸಮುದ್ರದ ಪರಿಸ್ಥಿತಿ, ಸಮುದ್ರದ ವಾತಾವರಣದ ಅಧ್ಯಯನ ಮಾಡುವಂಥದ್ದು, ಸಂಪೂರ್ಣ ವೈಜ್ಞಾನಿಕ ಕಾರಣಗಳನ್ನು ಒಳಗೊಂಡಂತಹ ಡಿಜಿಟಲ್ ಟ್ವಿನ್ ಪ್ಲಾಟ್ಫಾರ್ಮ್ ಆಗಿದೆ. ಎಲ್ಲಿ ಕೇಳಿದ್ರೆ ವಿವೋ ಚಿದಂಬರನಾರ್ ಪೋರ್ಟ್, ವಿವೋ ಚಿದಂಬರನಾರ್ ಬಂದರ್ನಲ್ಲಿ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡಲಾಯಿತು. ಭಾರತದ ಮೊದಲ ಕೋಲ್ಡ್ ವಾಟರ್ ಫಿಶರೀಸ್ ಎಲ್ಲಿ ಆಯೋಜಿಸಲಾಗಿತ್ತು? ಇದೊಂದು ಸಮ್ಮಿಟ್, ಇದು ಸಮ್ಮೇಳನ. ಇದು ಫಸ್ಟ್ ಕೋಲ್ಡ್ ವಾಟರ್ ಫಿಶರೀಸ್ ಸಮಿಟ್ ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಶ್ರೀನಗರದಲ್ಲಿ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು. ವಿಶೇಷವಾಗಿ ಶ್ರೀನಗರದ ದಾಲ್ ಸರೋವರದ ದಡದಲ್ಲಿ. ಎಲ್ಲಿ ಕೇಳಿದ್ರೆ ದಾಲ್ ಸರೋವರದ ತೀರದಲ್ಲಿ. ದಾಲ್ ಸರೋವರದ ತೀರದಲ್ಲಿ ಈ ಒಂದು ಕೋಲ್ಡ್ ವಾಟರ್ ಫಿಶರೀಸ್ ಅನ್ನು ಆಯೋಜನೆ ಮಾಡಲಾಗಿತ್ತು, ಸಮಿಟ್ ಇದೊಂದು. ಸೊ ಇದು ಇಂಟರ್ನ್ಯಾಷನಲ್ ಕಾನ್ವೆನ್ಷನ್ ಸೆಂಟರ್ ಆಗಿರುವಂಥದ್ದು. ಭಾರತದ ಮೊದಲ ಲೀಡ್ ಪ್ಲಾಟಿನಂ ಫ್ರೀ ಸರ್ಟಿಫಿಕೇಶನ್ ಅಭಿವೃದ್ಧಿಪಡಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದೊಂದು ಮೆಟ್ರೋಪಾಲಿಸ್ ಪ್ರಾಜೆಕ್ಟ್ ಆಗಿದೆ. ಮೆಟ್ ಸಿಟಿ ಪ್ರಾಜೆಕ್ಟ್ ಅಂತಾನೂ ಕೂಡ ಕರೀತಾರೆ. ಮೆಟ್ರೋಪಾಲಿಸ್ ಪ್ರಾಜೆಕ್ಟ್. ಭಾರತದ ಯಾವ ರಾಜ್ಯದ ವಿಧಾನಸಭೆಯಲ್ಲಿ ಮೊದಲ AI ಚಾಟ್ಬೋಟ್ ವಿಧಾನ ಸಾತಿ ಇದನ್ನು ಲಾಂಚ್ ಮಾಡಲಾಯಿತು? ಭಾರತದ ಮೊದಲ AI ಚಾಟ್ಬೋಟ್ ವಿಧಾನ ಸಾತಿಯನ್ನ ಲಾಂಚ್ ಮಾಡಲಾಯಿತು. ಸರಿ ಉತ್ತರ ದೆಹಲಿ ವಿಧಾನಸಭೆಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಜಾತಿ ಮುಕ್ತ ಗ್ರಾಮ ಅಂತೇಳಿ ಯಾವ ಗ್ರಾಮವನ್ನು ಘೋಷಿಸಲಾಯಿತು? ಸರಿ ಉತ್ತರ ಸೌಂದಲ್ಲಾ ಗ್ರಾಮ. ಸೌಂದಲ್ಲಾ ಗ್ರಾಮ ಭಾರತದ ಮೊದಲ ಜಾತಿ ಮುಕ್ತ ಗ್ರಾಮವಾಗಿದೆ. ಎಲ್ಲಿದೆ ಕೇಳಿದ್ರೆ ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಮಹಾರಾಷ್ಟ್ರದ ಸೌಂದಲ್ಲಾ ಗ್ರಾಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ದೇಶದ ನೆಸೆಟ್ ಅನ್ನ ಸಂಬೋಧಿಸಿ ಮಾತನಾಡಿದ ಭಾರತದ ಮೊದಲ ಪ್ರಧಾನಮಂತ್ರಿ ಅನಿಸಿದ್ರು? ಸರಿ ಉತ್ತರ ಇಸ್ರೇಲ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ AI ಆಧಾರಿತ ಜನಗಣತಿ ಸಕ್ಷಮ್ ಇದನ್ನು ಎಲ್ಲಿ ಶುಭಾರಂಭ ಮಾಡಲಾಯಿತು? ಸರಿಯಾದ ಉತ್ತರ ಮುಂಬೈನಲ್ಲಿ, ಮಹಾರಾಷ್ಟ್ರದ ಮುಂಬೈನಲ್ಲಿ. ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರತದ ಮೊದಲ AI ಆಧಾರಿತ ಸೆನ್ಸಸ್ ಜನಗಣತಿ ಸಕ್ಷಮ್ ಅನ್ನ ಶುಭಾರಂಭ ಮಾಡಲಾಯಿತು, ಉದ್ಘಾಟನೆ ಮಾಡಲಾಯಿತು. ಇದೊಂದು ಕೌಶಲ ಜನಗಣತಿ ಆಗಿದೆ. ಕೌಶಲ ಜನಗಣತಿ ಆಗಿರುವಂಥದ್ದು. ಯಾವ ನದಿ ತೀರದಲ್ಲಿ ಭಾರತದ ಮೊದಲ ನದಿ ಆಧಾರಿತ ದೀಪಸ್ತಂಭ ಲೈಟ್ ಹೌಸ್? ಸಾಮಾನ್ಯವಾಗಿ ನಾವು ಲೈಟ್ ಹೌಸ್ ಅನ್ನ ಎಲ್ಲಿ ನೋಡ್ತಾ ಇದ್ವಿ ಕೇಳಿದ್ರೆ ಸಮುದ್ರ ತೀರಗಳಲ್ಲಿ ನೋಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ಭಾರತದಲ್ಲಿ ಮೊದಲ ಬಾರಿಗೆ ನದಿ ತೀರದಲ್ಲಿ ಕೂಡ ಲೈಟ್ ಹೌಸ್ ಅನ್ನ ದೀಪಸ್ತಂಭವನ್ನು ನಿರ್ಮಿಸಲಾಗ್ತಾ ಇದೆ. ಎಲ್ಲಿ ಕೇಳಿದ್ರೆ ಬ್ರಹ್ಮಪುತ್ರ ನದಿ ತೀರದಲ್ಲಿ. ಒಟ್ಟು 4 ಲೈಟ್ ಹೌಸ್ಗಳನ್ನ, 4 ದೀಪಸ್ತಂಭಗಳನ್ನ ನಿರ್ಮಿಸಲಾಗ್ತಾ ಇದೆ. ಎಲ್ಲಿ ಬರುತ್ತೆ ಇದು ಕೇಳಿದ್ರೆ ನ್ಯಾಷನಲ್ ವಾಟರ್ ವೇಸ್ 2 ನಲ್ಲಿ ಬರುತ್ತೆ.
NW2 ರಾಷ್ಟ್ರೀಯ ಜಲಮಾರ್ಗ 2ರಲ್ಲಿ ಬರುವಂಥದ್ದು. ಯಾವ ಯೂನಿವರ್ಸಿಟಿ ಭಾರತದ ಮೊದಲ AI ಎನೇಬಲ್ ಯೂನಿವರ್ಸಿಟಿ ಆಗಿದೆ? ಸರಿಯಾದ ಉತ್ತರ ಮೀರತ್ನ ಯೂನಿವರ್ಸಿಟಿ. ಯಾವ ಯೂನಿವರ್ಸಿಟಿ ಕೇಳಿದ್ರೆ ಮೀರತ್ನ ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯ. ಚೌಧರಿ ಚರಣ ಸಿಂಗ್ ವಿಶ್ವವಿದ್ಯಾಲಯ ಇದು ಭಾರತದ ಮೊದಲ AI ಎನೇಬಲ್ ಯೂನಿವರ್ಸಿಟಿಯಾಗಿ ಆಯ್ಕೆಯಾಯಿತು. ಇದೊಂದು ಪೈಲಟ್ ಪ್ರಾಜೆಕ್ಟ್ ಆಗಿದೆ. ಪೈಲಟ್ ಪ್ರಾಜೆಕ್ಟ್. ಭಾರತದ ನೌಕಾಸೇನೆಯ ರುದ್ರ ಸಶಸ್ತ್ರ ಹೆಲಿಕಾಪ್ಟರ್ನ ಮೊದಲ ಮಹಿಳಾ ಪೈಲಟ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಹಂಸಜಾ ಶರ್ಮಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಂಸಜಾ ಶರ್ಮಾ. ನಿರಂತರ 9 ಬಜೆಟ್ ಮಂಡಿಸಿದ ಭಾರತದ ಮೊದಲ ಮಹಿಳಾ ಹಣಕಾಸು ಸಚಿವೆ ಯಾರು? ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡ್ವೊಕೇಟ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ನೇವಿ ಮುಂಬೈನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಮೆಗಾ ಶಿಪ್ ಬಿಲ್ಡಿಂಗ್ ಕ್ಲಸ್ಟರ್ ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ತಮಿಳುನಾಡಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಹೆಸರು NSHIP TN ಅಂತೇಳಿ, ನ್ಯಾಷನಲ್ ಶಿಪ್ ಬಿಲ್ಡಿಂಗ್ ಅಂಡ್ ಹೆವಿ ಇಂಡಸ್ಟ್ರಿ ಪಾರ್ಕ್ ಅಂತೇಳಿ. NSHIP ಅಂತ ನಾವು ಇದನ್ನ ಕರಿಬಹುದು. NSHIP TN ನ್ಯಾಷನಲ್ ಶಿಪ್ ಬಿಲ್ಡಿಂಗ್ ಅಂಡ್ ಹೆವಿ ಇಂಡಸ್ಟ್ರಿ ಪಾರ್ಕ್ ತಮಿಳುನಾಡು. ಎಲ್ಲಿ ಕೇಳಿದ್ರೆ ಟ್ಯುಟಿಕೋರಿನ್ ಬಂದರ್ನಲ್ಲಿ, ಚಿದಂಬರನಾರ್ ಬಂದರ್ನಲ್ಲಿ. ಯಾವ ವಿಮಾನ ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ಪವರ್ ಬಸ್ಗಳನ್ನು ಪ್ರಾರಂಭಿಸಲಾಯಿತು? ಸರಿ ಉತ್ತರ ಕೊಚ್ಚಿನ್ ವಿಮಾನ ನಿಲ್ದಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದು ಎಲ್ಲಿದೆ ಕೇಳಿದ್ರೆ ಕೇರಳದಲ್ಲಿರುವಂಥದ್ದು. ಕೇರಳದ ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ಪವರ್ಡ್ ಬಸ್ ಅನ್ನು ಪ್ರಾರಂಭಿಸಲಾಯಿತು. ಭಾರತದಲ್ಲಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಲೈಸೆನ್ಸ್ ಅನ್ನು ಜಾರಿ ಮಾಡಿದ ಮೊದಲ ಬ್ಯಾಂಕ್ ಯಾವುದು? ನೋಟ್ ಮಾಡ್ಕೊಳ್ಳಿ. ಭಾರತದ ಮೊದಲ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಲೈಸೆನ್ಸ್ ಇದನ್ನು ಜಾರಿ ಮಾಡಿದಂತಹ ಮೊದಲ ಭಾರತದ ಬ್ಯಾಂಕ್ ಯಾವುದು ಕೇಳಿದ್ರೆ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೋಟಕ್ ಮಹೀಂದ್ರಾ ಬ್ಯಾಂಕ್. ಕೋ ಬ್ರಾಂಡೆಡ್ ರುಪೇ ಕ್ರೆಡಿಟ್ ಕಾರ್ಡ್ ಅನ್ನ ಜಾರಿ ಮಾಡಿದ ಭಾರತದ ಮೊದಲ ಗ್ರಾಮೀಣ ಬ್ಯಾಂಕ್ ಯಾವುದು? ಕೋ ಬ್ರಾಂಡೆಡ್ ರುಪೇ ಕ್ರೆಡಿಟ್ ಕಾರ್ಡ್ ಇದನ್ನು ಜಾರಿ ಮಾಡಿದಂತಹ ಮೊದಲ ಗ್ರಾಮೀಣ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ ತ್ರಿಪುರಾ ಗ್ರಾಮೀಣ ಬ್ಯಾಂಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ತ್ರಿಪುರಾ ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ, ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಕಾರ್ಡ್ಸ್ ಅಂಡ್ ಸರ್ವಿಸಸ್ನ ಸಹಯೋಗದೊಂದಿಗೆ ನೋಡಿ, ಇವುಗಳ ಸಪೋರ್ಟ್ ತಗೊಂಡು ಸಹಯೋಗದೊಂದಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಕಾರ್ಡ್ಸ್ ಅಂಡ್ ಕ್ರೆಡಿಟ್ ಸರ್ವಿಸ್ನ ಸಹಯೋಗದೊಂದಿಗೆ ಭಾರತದಲ್ಲಿ ಮೊದಲ ಕೋ ಬ್ರಾಂಡೆಡ್ ರುಪೇ ಕ್ರೆಡಿಟ್ ಕಾರ್ಡ್ ಅನ್ನು ತ್ರಿಪುರಾ ಗ್ರಾಮೀಣ ಬ್ಯಾಂಕ್ ಜಾರಿ ಮಾಡುತ್ತೆ. T20 ವರ್ಲ್ಡ್ ಕಪ್ನಲ್ಲಿ ಅರ್ಧಶತಕ ದಾಖಲಿಸಿದ ಮೊದಲ ಭಾರತದ ವಿಕೆಟ್ ಕೀಪರ್ ಯಾರು? ಸರಿಯಾದ ಉತ್ತರ ಇಶಾನ್ ಕಿಶನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. AI ಆಧಾರಿತ ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿ ಜಾರಿಗೆ ತಂದ ಭಾರತದ ಮೊದಲ ವಿಧಾನಸಭೆ ಯಾವುದು? AI ಆಧಾರಿತ ಫೇಸ್ ರೆಕಗ್ನಿಷನ್ ಅಟೆಂಡೆನ್ಸ್ಗೋಸ್ಕರ ಫೇಸ್ ರೆಕಗ್ನಿಷನ್ ಜಾರಿ ಮಾಡಿದಂತಹ ಮೊದಲ ರಾಜ್ಯ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮುಂದಿನ ವರ್ಷದಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಯ ಹಾಜರಾತಿಗಾಗಿ ಈ ಫೇಸ್ ರೆಕಗ್ನಿಷನ್ ಜಾರಿಗೆ ತರಬೇಕಂತೇಳಿ ಕರ್ನಾಟಕ ಸರ್ಕಾರ ಉದ್ದೇಶಿಸಿದೆ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಇಂದ ಅದು ಜಾರಿಯಾಗುತ್ತೆ. ಕಾಂಪ್ರಿಹೆನ್ಸಿವ್ ಅರ್ಬನ್ ಪಾಲಿಸಿ ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಏನಿದು ಕಾಂಪ್ರಿಹೆನ್ಸಿವ್ ಅರ್ಬನ್ ಪಾಲಿಸಿ ಅಂತ ಕೇಳಿದ್ರೆ, ಈ ನಗರಗಳ ನಿರ್ಮಾಣದ ಸಂದರ್ಭದಲ್ಲಿ
ನಗರಗಳನ್ನು ನಿರ್ಮಾಣ ಮಾಡುವಾಗ ಪರಿಸರದ ಕಾಳಜಿಯನ್ನು ಇಟ್ಕೊಂಡು, ಅಂದರೆ ಪರಿಸರ ಜಾಗೃತಿಯನ್ನು ಇಟ್ಕೊಂಡು ನಗರಗಳ ನಿರ್ಮಾಣ ಮಾಡುವುದು. ಅಂದರೆ ಯಾವುದೇ ರೀತಿಯ ಮರಗಳನ್ನು ಕಡಿಯದೇ ಇರುವುದು ಮತ್ತು ನಗರಗಳ ಸುತ್ತಲೂ ಉದ್ಯಾನವನಗಳನ್ನು ನಿರ್ಮಾಣ ಮಾಡುವುದು, ಈ ರೀತಿಯ ಒಂದು ವಿಚಾರಗಳನ್ನು ಇಟ್ಕೊಂಡು ಕಾಂಪ್ರಹೆನ್ಸಿವ್ ಅರ್ಬನ್ ಪಾಲಿಸಿಯನ್ನು ಜಾರಿ ಮಾಡಿದ್ದು ಕೇರಳ. ಬ್ರೈಲ್ ಲಿಪಿಯನ್ನು ಒಳಗೊಂಡ ಭಾರತದ ಮೊದಲ ಪ್ರೀಮಿಯಂ ಕ್ರೆಡಿಟ್ ಕಾರ್ಡ್ ಅನ್ನ ಲಾಂಚ್ ಮಾಡಿದ ಬ್ಯಾಂಕ್ ಯಾವುದು? ಬ್ರೈಲ್ ಲಿಪಿ ಇರುವಂಥದ್ದು, ಅಂದರೆ ಅಂಧರಿಗೂ ಕೂಡ ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೆ ಬ್ರೈಲ್ ಲಿಪಿಯನ್ನು ಒಳಗೊಂಡ ಭಾರತದ ಮೊದಲ ಪ್ರೀಮಿಯಂ ಕ್ರೆಡಿಟ್ ಕಾರ್ಡ್. ಸೊ ಇದನ್ನು ಲಾಂಚ್ ಮಾಡಿದ್ದು ಬಾಬ್ ಕಾರ್ಡ್ ಲಿಮಿಟೆಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ AI ಆಧಾರಿತ CM ಶ್ರೀ ಸ್ಕೂಲ್, PM ಶ್ರೀ ಅಂತ ಒಂದಿದೆ ಕರ್ನಾಟಕದಲ್ಲಿ ಕೂಡ, ಅದು ಅನೇಕ ಶಾಲೆಗಳಲ್ಲಿ PM ಶ್ರೀ ಸ್ಕೂಲ್ ಅಂತೇಳಿ ಇದೆ. ಆದರೆ ಇದು CM ಶ್ರೀ, ನೋಟ್ ಮಾಡ್ಕೊಳ್ಳಿ, CM ಶ್ರೀ ಇದು ವಿಶೇಷ ಏನು ಕೇಳಿದ್ರೆ ಇದ್ರದ್ದು AI ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತಹ ಒಂದು ಶಿಕ್ಷಣವನ್ನು ನೀಡುವಂಥದ್ದು, ಅದರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಒಂದು ಶಾಲೆಗಳು. ಸೊ ಈ CM ಶ್ರೀ ಸ್ಕೂಲ್ ಶಿಕ್ಷಣ ಪದ್ಧತಿ ಜಾರಿಗೆ ತಂದ ರಾಜ್ಯ ಯಾವುದು ಕೇಳಿದ್ರೆ ದೆಹಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಗ್ರಾಫೀನ್ ನೀತಿಯನ್ನ ಜಾರಿಗೆ ತಂದದ್ದು ಯಾವ ರಾಜ್ಯ? ಸರಿಯಾದ ಉತ್ತರ ಕೇರಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಗ್ರಾಫೀನ್ ಪಾಲಿಸಿ ಇನ್ ಇಂಡಿಯಾ. ಭಾರತದ ಮೊದಲ ಯುರೋಪಿಯನ್ ಲೀಗಲ್ ಗೇಟ್ವೇ ಆಫೀಸ್, ಯುರೋಪಿಯನ್ ಲೀಗಲ್ ಗೇಟ್ವೇ ಆಫೀಸ್, ಇದನ್ನು ಉದ್ಘಾಟಿಸಿದಂತಹ ನಗರ ಯಾವುದು ಕೇಳಿದ್ದಾರೆ? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಕ್ವಾಂಟಮ್ ವ್ಯಾಲಿ ಪ್ರಾಜೆಕ್ಟ್, ಫಸ್ಟ್ ಕ್ವಾಂಟಮ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಇಂಡಿಯಾ, ಇದನ್ನು ಪ್ರಾರಂಭಿಸಿದಂಥ ನಗರ ಯಾವುದು ಕೇಳಿದ್ದಾರೆ? ಸರಿಯಾದ ಉತ್ತರ ಅಮರಾವತಿ. ಅಮರಾವತಿ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಭಾರತದ ಮೊದಲ ಕ್ವಾಂಟಮ್ ವ್ಯಾಲಿ ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಲಾಯಿತು. ಇದನ್ನು ಉದ್ಘಾಟನೆ ಮಾಡಿದ್ದು ಚಂದ್ರಬಾಬು ನಾಯ್ಡು ಅವರು, ಆಂಧ್ರ ಪ್ರದೇಶನ CM. ಏನಿದು ಕ್ವಾಂಟಮ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಕೇಳಿದ್ರೆ, ಈ ಒಂದು ಆಂಧ್ರ ಪ್ರದೇಶದಲ್ಲಿ ಪ್ರತಿಭೆಗಳ ವಿಕಾಸಕ್ಕಾಗಿ, ಅಂದರೆ ಪ್ರತಿಭೆ ಪಲಾಯನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆಂಧ್ರದಲ್ಲಿ ಎಲ್ಲ ಒಂದು ಅನುಕೂಲತೆಗಳನ್ನು ಒದಗಿಸುವಂಥದ್ದು. ಭಾರತದ ಮೊದಲ ಸ್ಟೇಟ್ ಇನ್ನೋವೇಷನ್ ಮಿಷನ್ ಯಾವ ರಾಜ್ಯದಲ್ಲಿ ಲಾಂಚ್ ಮಾಡಲಾಯಿತು? ಫಸ್ಟ್ ಸ್ಟೇಟ್ ಇನ್ನೋವೇಷನ್ ಮಿಷನ್ ಜಾರಿ ಮಾಡಿದ್ದು ತ್ರಿಪುರಾದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ನೆಟ್ ಝೀರೋ ಪಂಚಾಯತ್ ಯಾವುದು? ಸರಿಯಾದ ಉತ್ತರ ಬೇಲಾ ಅಂತೇಳಿ ಮಹಾರಾಷ್ಟ್ರದಲ್ಲಿದೆ. ಇದು ಮಹಾರಾಷ್ಟ್ರ ರಾಜ್ಯದ ಭಂಡಾರಾ ಜಿಲ್ಲೆಯಲ್ಲಿದೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಟ್ ಝೀರೋ ಪಂಚಾಯತ್ ಅಂದರೆ ಇಂಟರ್ನೆಟ್ ಝೀರೋ ಆಗಿರುವಂಥ ಪಂಚಾಯತ್ ಅಲ್ಲ, ನೋಟ್ ಮಾಡ್ಕೊಳ್ಳಿ. ನೆಟ್ ಝೀರೋ ಪಂಚಾಯತ್ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಫ್ರೀ ಮಾಡುವಂಥದ್ದು. ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಹಸಿರು ಮನೆ ಪರಿಣಾಮ ಬೀರುವಂತಹ, ಹಸಿರು ಮನೆ ಪರಿಣಾಮ ಉಂಟು ಮಾಡುವಂತಹ ಅನಿಲಗಳ ಒಂದು ತಡೆ ಮಾಡುವಿಕೆ ಅಥವಾ ಅನಿಲಗಳ ಸಮತೋಲನ ಮಾಡುವಿಕೆ, ತಡೆಯುವಿಕೆ ಮಾಡುವ ಉದ್ದೇಶದಿಂದ ನೆಟ್ ಝೀರೋ ಪಂಚಾಯತ್ ಅಂತೇಳಿ ಘೋಷಣೆ ಮಾಡಲಾಯಿತು. ಭಾರತದ ಮೊದಲ ಪಂಚಾಯಿತಿ ಇದು. ಮಹಾರಾಷ್ಟ್ರದ ಭಂಡಾರ ಜಿಲ್ಲೆಯ ಬೇಲಾ ಎನ್ನುವಂಥ ಪಂಚಾಯಿತಿ. ಎಸ್ಮಂಡ್ ಬಿ ಮಾರ್ಟಿನ್ 2026 ಈ ಪುರಸ್ಕಾರ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಕೃತಿ ಕಾರಂತ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ಎಸ್ಮಂಡ್ ಬಿ ಮಾರ್ಟಿನ್ ಅನ್ನುವಂಥ ಅವಾರ್ಡ್ ಅಂತ ಕೇಳಿದ್ರೆ, ಈ ಅವಾರ್ಡನ್ನು ವಿಶೇಷವಾಗಿ ವನ್ಯಜೀವಿ ಸಂರಕ್ಷಣೆಗಾಗಿ ಇವರು ಪಡೆದರು. ವನ್ಯಜೀವಿ ಸಂರಕ್ಷಣೆ ಕ್ಷೇತ್ರದಲ್ಲಿ ಈ ಒಂದು ಅವಾರ್ಡ್ ಪಡೆದಿರುವಂಥದ್ದು. ಸೊ ಈ ಅವಾರ್ಡ್ ಪಡೆದ ಮೊದಲ ಭಾರತೀಯ ಮಹಿಳೆ ಕೃತಿ ಕಾರಂತ್. ಪ್ರಪಂಚದ ಮೊದಲ ಫ್ರಾಂಚೈಸಿ ಆಧಾರಿತ ರೋಡ್ ಸೈಕ್ಲಿಂಗ್ ಲೀಗ್, ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಎಲ್ಲಿ ಉದ್ಘಾಟಿಸಲಾಯಿತು? ನೋಡಿ, ಏನು IPL ಇದೆಯಲ್ಲ, IPL ಆಮೇಲೆ ಪ್ರೋ ಕಬಡ್ಡಿ ಎಲ್ಲ ಇದೆಯಲ್ಲ, ಆ ರೀತಿಯಾದ ಒಂದು ರೋಡ್ ಸೈಕ್ಲಿಂಗ್ ಲೀಗ್ ಇದು ಎಲ್ಲಿ ಉದ್ಘಾಟಿಸಬೇಕು ಹೇಳಿದ್ರೆ ಭಾರತದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಇದರ ವಿಶೇಷತೆ ಏನು ಕೇಳಿದ್ರೆ ಇದು CLI ಅಂದರೆ ಸೈಕ್ಲಿಂಗ್ ಲೀಗ್ ಆಫ್ ಇಂಡಿಯಾ ಅಂತೇಳಿ. ಸೈಕ್ಲಿಂಗ್ ಲೀಗ್ ಆಫ್ ಇಂಡಿಯಾ, ಸೈಕ್ಲಿಂಗ್ ಲೀಗ್ ಆಫ್ ಇಂಡಿಯಾ, ಇದು ಸೈಕ್ಲಿಂಗ್ ಲೀಗ್ ಆಫ್ ಇಂಡಿಯಾ. ಇದು ಕೇಂದ್ರದ ಸಚಿವರಾದ ಮನಸುಖ ಮಾಂಡವೀಯ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಭಾರತದ ಮೊದಲ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್, ಬುಡಕಟ್ಟು ಜನಾಂಗದವರಿಗೆ ಸಂಬಂಧಪಟ್ಟಂತ ಒಂದು ವಿಶೇಷವಾದ ಕ್ರೀಡಾಕೂಟವನ್ನು, ಫಸ್ಟ್ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ ಅನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಛತ್ತೀಸ್ಗಢದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಛತ್ತೀಸ್ಗಢದ 3 ಪ್ಲೇಸಸ್ ಅಲ್ಲಿ ಇದು ನಡೆಯುತ್ತೆ. ರಾಯಪುರ, ಜಗದಲ್ಪುರ, ರಾಯಪುರ, ಜಗದಲ್ಪುರ ಮತ್ತು ಸರ್ಗುಜಾದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಸರ್ಗುಜಾದಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು. ಇದರ ಒಂದು ಮಾಸ್ಕಟ್ ಏನು ಕೇಳಿದ್ರೆ ಮೋರವೀರ್ ಅಂತೇಳಿ, ಮೋರವೀರ್ ಇದರ ಮಾಸ್ಕಟ್ ಆಗಿರುವಂಥದ್ದು. ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಉದ್ಘಾಟಿಸಿದ್ದು ಎಲ್ಲಿ? ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಅನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ಕವರಟ್ಟಿಯಲ್ಲಿ. ಕವರಟ್ಟಿ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಇದು ಕವರಟ್ಟಿ ಲಕ್ಷದ್ವೀಪದಲ್ಲಿ ಇದೆ. ಲಕ್ಷದ್ವೀಪದ ಕವರಟ್ಟಿಯಲ್ಲಿ ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಉದ್ಘಾಟನೆ ಮಾಡಲಾಯಿತು. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಪ್ರಕಾರ ಪೌರತ್ವ ಪಡೆದ ಮೊದಲ ವಿದೇಶಿ ಮಹಿಳೆ ಯಾರು? ಇದು ವಿಷಯ ನಿಮ್ಗೆ ಗೊತ್ತಿರಬೇಕು. CAA ಅಂತ ನಾವು ಕರಿತೀವಿ ಇದನ್ನ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019. ಯಾವಾಗ ಇದು ಜಾರಿ ಬಂತು? ಭಾರತದಲ್ಲಿ 11 ಡಿಸೆಂಬರ್ 2019 ಅಲ್ಲಿ ಜಾರಿ ಬಂತು. ಏನಿದು CAA ಅಂತ ಕೇಳಿದ್ರೆ ವಿದೇಶಿ ಪ್ರವಾಸಿಗರು ಅಂದ್ರೆ ಅಫ್ಘಾನಿಸ್ತಾನ, ಭಾರತದ ನೆರೆಹೊರೆಯ ರಾಷ್ಟ್ರಗಳೇನಿದಾವಲ್ಲ, ನೆರೆಹೊರೆಯ ರಾಷ್ಟ್ರಗಳಿಂದ ಭಾರತಕ್ಕೆ ಬಂದು ಅನೇಕ ವರ್ಷಗಳ ಕಾಲ ನೆಲೆಯಾಗಿರುವವರಿಗೆ ಸಿಟಿಜನ್ಶಿಪ್ ಕೊಡುವಂಥ ಒಂದು ಕಾಯ್ದೆ ಇದು 2019 ಅಲ್ಲಿ ಜಾರಿ ಬಂತು. ಈ ಒಂದು ಕಾಯ್ದೆ ಪ್ರಕಾರ ಪೌರತ್ವ ಪಡೆದ ಮೊದಲ ವಿದೇಶಿ ಮಹಿಳೆ ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ದೀಪಾಲಿ ದಾಸ್. ದೀಪಾಲಿ ದಾಸ್ ಅವರು ಪ್ರಸ್ತುತ ಅಸ್ಸಾಂನ ಕಚೋರ್ ಜಿಲ್ಲೆಯಲ್ಲಿ ಇರುವಂಥವ್ರು. ಇವರು ಬಾಂಗ್ಲಾದೇಶದಲ್ಲಿ ಜನ್ಮ ಆಗಿದ್ದು ಇವರು 1988 ಅಲ್ಲಿ ಭಾರತಕ್ಕೆ ಬರ್ತಾರೆ. ಈ ಸುದೀರ್ಘ ಕಾಲದ ಈ ಭಾರತದಲ್ಲಿ ಇರುವ ಕಾರಣಕ್ಕೋಸ್ಕರ ಇವರಿಗೆ CAA ಒಂದು ಅಮೆಂಡ್ಮೆಂಟ್ ಪ್ರಕಾರ ಪೌರತ್ವ ದೊರೆಯಿತು. ದೀಪಾಲಿ ದಾಸ್ ಅವರು ಪ್ರಸ್ತುತ ಅಸ್ಸಾಂನ ಕಚಾರ್ ಜಿಲ್ಲೆಯಲ್ಲಿ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ರಿಂಗ್ ಮೆಟ್ರೋವನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ ದೆಹಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಧ್ರುವ ತಲುಪಿದ ಅತಿ ಕಿರಿಯ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಕಾಮ್ಯಾ ಕಾರ್ತಿಕೇಯನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 100% ಡಿಜಿಟಲ್ ವೋಟರ್ ಲಿಸ್ಟ್ ಹೊಂದಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಫಿನಾನ್ಷಿಯಲ್ ಸಿಟಿ ಅಂತೇಳಿ ಯಾವ ನಗರವನ್ನು ಘೋಷಿಸಲಾಯಿತು? ಫಸ್ಟ್ ಫಿನಾನ್ಷಿಯಲ್ ಸಿಟಿ ಆಫ್ ಇಂಡಿಯಾ. ಫಿನಾನ್ಷಿಯಲ್ ಸಿಟಿ ಆಫ್ ಇಂಡಿಯಾ, ಇಂಡಿಯಾಸ್ ಫಸ್ಟ್ ಫಿನಾನ್ಷಿಯಲ್ ಸಿಟಿ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಯಾವ ನಗರವನ್ನು ಭಾರತದ ಮೊದಲ ಫಿನಾನ್ಷಿಯಲ್ ಸಿಟಿ ಅಂತ ಘೋಷಣೆ ಮಾಡ್ತು ಕೇಳಿದ್ರೆ ಅಮರಾವತಿ, ಆಂಧ್ರ ಪ್ರದೇಶದ ರಾಜಧಾನಿ. ಈ ಕಿಸಾನ್ ಕಾರ್ಬನ್ ಕ್ರೆಡಿಟ್ ಮಾಡೆಲ್ ಪ್ರಾರಂಭಿಸಿದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶ ರಾಜ್ಯ IIT ರೂರ್ಕಿಯ ಸಹಯೋಗದೊಂದಿಗೆ ಈ ಒಂದು ಕಿಸಾನ್ ಕಾರ್ಬನ್ ಕ್ರೆಡಿಟ್ ಕಾರ್ಡ್ ಮಾಡೆಲ್ ಅನ್ನು ಪ್ರಾರಂಭ ಮಾಡಿತು. ಅಲ್ಪಸಂಖ್ಯಾತ ಶಿಕ್ಷಣ ಜಾರಿಗೆ ತರಲಿರುವ ಮೊದಲ ರಾಜ್ಯ ಯಾವುದು? ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಉತ್ತರಾಖಂಡ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಲ್ಪಸಂಖ್ಯಾತ ಆಯ್ತಲ್ಲ. ಭಾರತದ ಮೊದಲ ಅರಣ್ಯ ಯೂನಿವರ್ಸಿಟಿ, ಫಾರೆಸ್ಟ್ ಯೂನಿವರ್ಸಿಟಿಯನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿ, ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಸೆಷನ್ ಪ್ರಶ್ನೆ ನಿಮಗೆ, ಕೊನೆಯ ಪ್ರಶ್ನೆ ನಿಮಗೆ, 8ನೇ ವೇತನ ಆಯೋಗವನ್ನು ಜಾರಿ ಮಾಡಿದ ರಾಜ್ಯ ಯಾವುದು? ನೋಡಿ, ಕರ್ನಾಟಕದಲ್ಲಿ ಈಗ 7th ಪೇ ಕಮಿಷನ್ ಜಾರಿಯಲ್ಲಿದೆ.
ಸೆಂಟ್ರಲ್ ಗೌರ್ಮೆಂಟು ಈಗಾಗಲೇ 8ನೇ ವೇತನ ಆಯೋಗವನ್ನು ಜಾರಿ ಮಾಡುವುದಾಗಿ ಘೋಷಣೆ ಮಾಡಿ ಅದರ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಿದ್ದಾರೆ. ಅದರ ವರದಿ ಬಂದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಈ 8th ಪೇ ಕಮಿಷನ್ ಜಾರಿಯಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಜಾರಿ ಮಾಡೋಕ್ಕಿಂತ ಮೊದಲೇ ಯಾವುದೋ ಒಂದು ರಾಜ್ಯ ತನ್ನ ರಾಜ್ಯದ ಸರ್ಕಾರಿ ನೌಕರಿಗೆ 8th ಪೇ ಕಮಿಷನ್ 8ನೇ ವೇತನ ಆಯೋಗ ಜಾರಿ ಮಾಡಿದೆ. ಹಾಗಾದ್ರೆ ಆ ರಾಜ್ಯ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಆಂಧ್ರ ಪ್ರದೇಶ್, ಹರಿಯಾಣ, ಅಸ್ಸಾಂ, ತೆಲಂಗಾಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.